ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮೂರನೇ ಸ್ಟ್ರಾಟಜಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮೊದಲನೇ ಸ್ಟ್ರಾಟಜಿ ಏನಾಗಿತ್ತು ಅಂತಂದ್ರೆ ಬ್ರೇಕ್ಔಟ್ ಸ್ಟ್ರಾಟಜಿ ಆಗಿತ್ತು. ಅಂದ್ರೆ ಒಂದು ಸ್ಟಾಕು ಒಂದು 3 ರಿಂದ 6 ತಿಂಗಳು ಸೈಡ್ ವೇಸ್ ಆಗಿ ಅದು ಮೇಲೆ ಹೋಗ್ಬೇಕಾದ್ರೆ, ಅಂದ್ರೆ ಬ್ರೇಕ್ಔಟ್ ಆಗ್ಬೇಕಾದ್ರೆ, ರೆಸಿಸ್ಟೆನ್ಸ್ ಎಲ್ಲ ಬ್ರೇಕ್ ಆಗಿ ಬ್ರೇಕ್ಔಟ್ ಆಗ್ಬೇಕಾದ್ರೆ ನಾವು ಬೈ ಮಾಡುವಂತ ಸ್ಟ್ರಾಟಜಿ. ಬೈ ಮಾಡಿದಾದ್ಮೇಲೆ ಅಪ್ ಟು 3 ಮಂತ್ಸ್ ವರೆಗೂ ನಾವು ಹೋಲ್ಡ್ ಮಾಡಬೇಕು. ಇದು ನಮ್ಮ ಮೊದಲನೇ ಸ್ಟ್ರಾಟಜಿ. ಎರಡನೇ ಸ್ಟ್ರಾಟಜಿ, ಹೈಯರ್ ದ ಟೈಮ್ ಫ್ರೇಮ್ ಅಲ್ಲಿ ಸ್ಟಾಕು ಸ್ಟ್ರಾಂಗ್ ಇದ್ದು, ಲೋವರ್ ದ ಟೈಮ್ ಫ್ರೇಮ್ ಅಲ್ಲಿ ಸ್ಟಾಕು ಕೆಳಗಡೆ ಬಂದು ಒಂದು RSI 40 ಲೆವೆಲ್ಸ್ ಅಲ್ಲಿ ಪ್ಲಸ್ ಲೋವರ್ ಬ್ಯಾಂಡ್ಸ್ ಹತ್ರ ಸಪೋರ್ಟ್ ತಗೊಂಡು ಅದೇನಾದ್ರೂ ಮೇಲಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಆ ಪಾಯಿಂಟ್ ನ ಐಡೆಂಟಿಫೈ ಮಾಡಿ ನಾವು ಬೈ ಮಾಡುವಂಥದ್ದು. ಇದಕ್ಕೆ ನಾವು ಪುಲ್ ಬ್ಯಾಕ್ ಸ್ಟ್ರಾಟಜಿ ಅಂತ ಕರಿತೀವಿ. ಇವತ್ತು ನಾನು ನಿಮ್ ಜೊತೆ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಥವಾ ಏನ್ ಐಡಿಯಾಸ್ ನ ಕೊಡ್ತಾ ಇದ್ದೀನಿ, ಈ ಸ್ಟ್ರಾಟಜಿ ಬಂದು ನೀವು 3 ತಿಂಗಳು, 6 ತಿಂಗಳು ಅಥವಾ 1 ತಿಂಗಳು ಹೋಲ್ಡ್ ಮಾಡುವಂತ ಸ್ಟ್ರಾಟಜಿ ಅಲ್ಲ. ಇದರಲ್ಲಿ ನಾವು ಕೇವಲ 1 to 5 days ಅಂದ್ರೆ ಬೈ ಮಾಡಿದಾದ್ಮೇಲೆ ಅವತ್ತೇ ಅದು ಇಂಟ್ರಾಡೇನಲ್ಲೂ ಮೇಲಕ್ಕೆ ಹೋಗಿ ಟಾರ್ಗೆಟ್ ಅಚೀವ್ ಆಗ್ಬೋದು, ಅಥವಾ ಮ್ಯಾಕ್ಸಿಮಮ್ 5 days ಹೋಲ್ಡ್ ಮಾಡಬೇಕು. ಈ ತರ ಸೆಟಪ್ ನ ನಾವು ಯಾವ ತರ ಚಾರ್ಟ್ ಅಲ್ಲಿ ಹುಡುಕೋದು ಅನ್ನೋ ಐಡಿಯಾಸ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದ್ರೂ ಸ್ವಿಂಗ್ ಟ್ರೇಡರ್ ಆಗಿದ್ರೆ ಅಥವಾ ನೀವು ಮುಂದಕ್ಕೆ ಸ್ವಿಂಗ್ ಟ್ರೇಡರ್ ಆಗಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆದ್ರೂ ಆಗ್ಬೋದು. ಸೊ ಈ ವಿಡಿಯೋದಲ್ಲಿ ಕೊಡುವಂತ ಕಂಟೆಂಟು ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನಾನಿವಾಗ ಅಗ್ರೆಸಿವ್ ಸ್ವಿಂಗ್ ಟ್ರೇಡ್ಗೆ 1 hour ಟೈಮ್ ಫ್ರೇಮ್ ಚಾರ್ಟ್ ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಯಾವ ಸ್ಟಾಕು ಅನ್ನೋದನ್ನ ನಾನು ರಿಮೂವ್ ಮಾಡಿದ್ದೀನಿ. ಆದ್ರೆ ಪ್ಯಾಟ್ರನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ನೋಡಿ, ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ನು ನೋಡಿದ್ರೆ ಯಾವ ಪ್ಯಾಟ್ರನ್ ಅಲ್ಲಿ ಸ್ಟಾಕ್ ಇದ್ರೆ ನಾವು ಅದು ಬ್ರೇಕ್ಔಟ್ ಟ್ರೇಡ್ ಆಗಿ ತಗೋಬಹುದು, ಪ್ಲಸ್ ಯಾವ ಪ್ಯಾಟ್ರನ್ ಅಲ್ಲಿ ಸ್ಟಾಕ್ ಇತ್ತು ಅಂತಂದ್ರೆ ಅದು ಪುಲ್ ಬ್ಯಾಕ್ ಟ್ರೇಡ್ ಆಗಿ ತಗೋಬೇಕು. ಅದೇ ತರನೇ ಇಲ್ಲಿ ಅಗ್ರೆಸಿವ್ ಸ್ವಿಂಗ್ ಟ್ರೇಡ್ಗೆ ಯಾವ ಪ್ಯಾಟ್ರನ್ ಇರಬೇಕು, ಯಾವ ಪ್ಯಾಟ್ರನ್ ನಾವು ಅಬ್ಸರ್ವ್ ಮಾಡಬೇಕು. ಇದಕ್ಕೆ ಟೈಮ್ ಫ್ರೇಮ್ ಬಂದು 1 hour ಟೈಮ್ ಫ್ರೇಮ್, 1 hour ಚಾರ್ಟ್ ನಾವು ನೋಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಏನಿರಬೇಕು ಚಾರ್ಟ್ ಅಲ್ಲಿ ಅಂತಂದ್ರೆ, ಒಂದು ಸ್ಟಾಕು ಈ ತರ ರ್ಯಾಲಿ ಆಗಿರ್ಬೇಕು ಮೊದಲು. ಅದಾದ್ಮೇಲೆ ಈ ಹೈಯೆಸ್ಟ್ ಪಾಯಿಂಟ್ ಇಂದ ಸೈಡ್ ವೇಸ್ ಆಗಬೇಕು. ಇಲ್ಲಿ ಸೈಡ್ ವೇಸ್ ಆಗಿದೆ. ಸೈಡ್ ವೇಸ್ ಆಗ್ತಾ ಇದ್ದಂಗೆ ಏನ್ ಮಾಡಬೇಕು ಅಂತಂದ್ರೆ, ಹೈಯೆಸ್ಟ್ ಪಾಯಿಂಟ್ ಏನ್ ಆಗಿರುತ್ತೋ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಲೈನ್ ಅಂತ ನಾವು ಮಾರ್ಕ್ನ ಮಾಡ್ಕೋಬೇಕು. ಈ ರೆಸಿಸ್ಟೆನ್ಸ್ ಲೈನ್ ಮೇಲ್ಗಡೆ ಮತ್ತೆ ನಮಗೆ 1 hour ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ರೆ ನಾವು ಟ್ರೇಡ್ನ ತಗೋಬೇಕಾಗುತ್ತೆ. ನೋಡಿ, ಈ ಕ್ಯಾಂಡಲ್ ಏನಿದೆ ಇದಕ್ಕೆ ನಾವು ಸಿಗ್ನಲ್ ಕ್ಯಾಂಡಲ್ ಅಂತ ಕರಿತೀವಿ. ಇದು ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ನೋಡಿ, ನೆಕ್ಸ್ಟ್ ಡೇನೆ ಇಲ್ಲಿ ಆಲ್ಮೋಸ್ಟ್ ನಮಗೆ ಬ್ರೇಕ್ಔಟ್ ಕೊಟ್ಟಿರೋವಂಥದ್ದು 388, 389 ರೂಪಾಯಲ್ಲಿ. ಇಲ್ಲಿಂದ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ನಮಗೆ 408 ರೂಪಾಯಿವರೆಗೂ ರ್ಯಾಲಿನ ಕೊಟ್ಟಿದೆ. ಅಂದ್ರೆ ಇದು ನೇಮೇ ಸಜೆಸ್ಟ್ ಮಾಡ್ತಾ ಇರೋ ತರ ಅಗ್ರೆಸಿವ್ ಸ್ವಿಂಗ್ ಟ್ರೇಡ್. ಸ್ವಿಂಗ್ ಟ್ರೇಡ್ ಅಂತಂದ್ರೆ ನಾನು ಬೈ ಮಾಡಿದಾದ್ಮೇಲೆ ವಿತಿನ್ 5 days ಒಳಗಡೆ ರಿಸಲ್ಟ್ಸ್ ಬರಬೇಕು. ರಿಸಲ್ಟ್ಸ್ ಬರಬೇಕು ಅಂತಂದ್ರೆ ಏನು? ನೋಡಿ, ಈ ಸೈಡ್ ವೇಸ್ ಡೇ ನಲ್ಲಿ ನಾನು ಟ್ರೇಡ್ ತಗೋಬಾರ್ದು. ಯಾವತ್ತೂ ಅದು ಬ್ರೇಕ್ಔಟ್ ಆಗುತ್ತೋ ಅವತ್ತೇ ನಾನು ಟ್ರೇಡ್ನ ತಗೋಬೇಕು, ಅವತ್ತೇ ನಾನು ಐಡೆಂಟಿಫೈನ ಮಾಡಬೇಕು. ಮಾಡಿದಾದ್ಮೇಲೆ ಅದು ನೆಕ್ಸ್ಟ್ 5 days ಒಳಗಡೆ ನಮಗೆ ಒಂದು ಅಪ್ ಮೂವ್ನ ಕೊಡಬೇಕು. ಸೊ ನೋಡಿ, ಇದು ತುಂಬಾ ಸಲ ಏನಾಗುತ್ತೆ, ನೆಕ್ಸ್ಟ್ ಡೇನೆ ಈ ತರ ಗ್ಯಾಪ್ ಅಪ್ ಆಗುತ್ತೆ. ಇದು ತುಂಬಾ ಹಳೆ ಎಕ್ಸಾಂಪಲ್ ಅಲ್ಲ, ಇದು ನಿನ್ನೆಯ ಎಕ್ಸಾಂಪಲ್. ಅಂದ್ರೆ 15 ಜುಲೈನ ಎಕ್ಸಾಂಪಲ್. ಸೊ ಇದಾದ್ಮೇಲೆ ನೋಡಿ, ಆಲ್ಮೋಸ್ಟ್ 388ರಿಂದ 408 ರೂಪಾಯಿವರೆಗೂ, ಅಂದ್ರೆ ಇವತ್ತು ಗ್ಯಾಪ್ ಅಪ್ ಆಗಿತ್ತು. ಗ್ಯಾಪ್ ಅಪ್ ಆದ್ಮೇಲೆ ನಮಗೆ ಇದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು. ಇಲ್ಲಿ ನಾವು 15 days ವೆಯ್ಟ್ ಮಾಡ್ತೀವಿ, 1 week ವೆಯ್ಟ್ ಮಾಡ್ತೀವಿ, ಅಥವಾ 10 days ವೆಯ್ಟ್ ಮಾಡ್ತೀವಿ ಅನ್ನೋ ಸ್ಟ್ರಾಟಜಿ ಅಲ್ಲ. ನಾವು ಬೈ ಮಾಡಿದಾದ್ಮೇಲೆ ಅದು ನೆಕ್ಸ್ಟ್ 5 days ಒಳಗಡೆ ಒಂದು ಮೂಮೆಂಟ್ ನ ಕೊಡ್ತು ಅಂತಂದ್ರೆ ನಾವಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಬೇಕಾಗತ್ತೆ. ಓಕೆ, ಇದೇ ತರ ಇನ್ನೊಂದು ಎಕ್ಸಾಂಪಲ್ ನ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೂನು ನೀವು ಅಬ್ಸರ್ವ್ ಮಾಡ್ಬೋದು. ಪ್ಯಾಟ್ರನ್ ಅಬ್ಸರ್ವ್ ಮಾಡಿ. ನೋಡಿ, ಕಂಟಿನ್ಯೂಸ್ ಆಗಿ ನಾವು ಸೇಮ್ ಪ್ಯಾಟ್ರನ್ ನ ಟಾರ್ಗೆಟ್ ಮಾಡಿದಾಗ, ಸೇಮ್ ಪ್ಯಾಟ್ರನ್ ನ ಫಾಲೋ ಮಾಡಿದಾಗ ನಮಗೆ ರಿಸಲ್ಟ್ಸು ಸಿಗುತ್ತೆ. ನೋಡಿ, ಇಲ್ಲಿಂದ ಅಪ್ ಆಯ್ತು, ಅದಾದ್ಮೇಲೆ ಇಲ್ಲೊಂದು ಹೈ ಮಾಡ್ತು, ಹೈ ಮಾಡಿದಾದ್ಮೇಲೆ ಸೈಡ್ ವೇಸ್ ಆಯ್ತು, ಸೈಡ್ ವೇಸ್ ಆಗಿದ್ದಾದ್ಮೇಲೆ ಇಲ್ಲಿ ನಮಗೆ ಬ್ರೇಕ್ಔಟ್ ಕೊಡ್ತು. ಈ ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಈ ಸ್ಟಾಕು ನೆಕ್ಸ್ಟ್ ಅವತ್ತೇ ಒಂದ್ ಸ್ವಲ್ಪ ಮೇಲಕ್ಕೆ ಹೋಗಿದೆ, ಅದಾದ್ಮೇಲೆ ನೆಕ್ಸ್ಟ್ ಡೇನು ಮೇಲಕ್ಕೆ ಹೋಯ್ತು, ಅದಾದ್ಮೇಲೆ
ಅದಕ್ಕೆ ನೆಕ್ಸ್ಟ್ ಡೇನು ಮೇಲಕ್ಕೆ ಹೋಗಿದೆ. ಆಲ್ಮೋಸ್ಟು ಇಲ್ಲಿ ನಮಗೆ ಬ್ರೇಕ್ಔಟ್ ಕೊಟ್ಟಿರೋವಂಥದ್ದು 345, ಅಲ್ಲಿಂದ 358ವರೆಗೂ ಈ ಸ್ಟಾಕು ಮೇಲಕ್ಕೆ ಹೋಗಿದೆ. ಸೊ 345 ಇಂದ ನಮಗೆ 358 ನೆಕ್ಸ್ಟ್ 2 ಡೇಸಲ್ಲೇ ಮೇಲಕ್ಕೆ ಹೋಗಿದೆ ಅಂತಂದರೆ ನೋಡಿ, ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು, ಈ ಸೈಡ್ ವೇಸ್ ಏನಿರುತ್ತೋ ಇದನ್ನ ನಾವು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ನಾವು ನಮ್ಮದು ಸ್ಟ್ರಾಟಜಿ ಇರೋದೇ ಬ್ರೇಕ್ಔಟ್ ಕೊಡೋದಕ್ಕೇ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಇದೇನಾದ್ರು ಇಲ್ಲಿಂದ ಬ್ರೇಕ್ಔಟ್ ಕೊಡ್ದಿರಾ ಹಿಂಗೆ ಬಿದೋಯ್ತು ಅಂತ ಇಟ್ಕೊಳ್ಳಿ, ನಾವು ಈ ಸ್ಟಾಕ್ನ ತಗೊಳಕ್ಕೆ ಹೋಗಲ್ಲ, ಬಿಕಾಸ್ ನಮಗಿದು ಬ್ರೇಕ್ಔಟ್ ಕೊಟ್ಟಿಲ್ಲ ಅಂತ. ಅದಾದ್ಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ರ್ಯಾಲಿನ ಕೊಟ್ಟಿದೆ. ಸೊ ಇಲ್ಲಿ ಕ್ವಿಕ್ ಪ್ರಾಫಿಟ್ಸ್ನ ನಾವು ಬುಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡಿದ ಆದಮೇಲೆ ನೆಕ್ಸ್ಟ್ ಇದು ಮತ್ತೆ ಸೈಡ್ ವೇಸು ಆಗಿದೆ. ಸೊ ಇಲ್ಲಿ ನಾವು ಬೈ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಆಗಿರುವಂಥ ಸೆಟಪ್ಪು, ಅಂದರೆ ಯಾಕೆ ನಾವು ಇದೇ ಸ್ಟಾಕ್ನ ನೋಡಬೇಕು, ಹೆಂಗೆ ನಾವು ಐಡೆಂಟಿಫೈ ಮಾಡೋದು, ಇದನ್ನೆಲ್ಲ ನಾವು ಪ್ರೀವಿಯಸ್ ಡೇನೆ ನಾವು ಇದನ್ನ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನ ನಾವು ನಮ್ಮ ಟ್ರೈನಿಂಗ್ ಸೆಷನ್ಸಲ್ಲಿ ಕಂಪ್ಲೀಟಾಗಿ ಇದನ್ನೇ ಹೇಳ್ಕೊಡ್ತೀವಿ. ಓಕೆ, ನೋಡಿ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಪ್ರೀವಿಯಸ್ಲಿ ಆಲ್ಮೋಸ್ಟ್ ನಮಗೆ ಯಾವಾಗ ಬಂದಿರೋದು ಅಂತಂದರೆ ಮೇ 13ನೇ ತಾರೀಕು. ನೋಡಿ, ಇಲ್ಲೂ ನೀವು ಪ್ಯಾಟ್ರನ್ ಅಬ್ಸರ್ವ್ ಮಾಡಿ. ನೋಡಿ, ಅಪ್ ಮೂವ್ ಇತ್ತು, ಅಪ್ ಮೂವ್ ಆದಮೇಲೆ ಸೈಡ್ ವೇಸ್ ಆಯಿತು, ಸೈಡ್ ವೇಸ್ ಆದಮೇಲೆ ಬ್ರೇಕ್ಔಟ್ ಕೊಡ್ತು. ಸೊ ಬ್ರೇಕ್ಔಟ್ ಕೊಟ್ಟಿದ್ದಾದಮೇಲೆ ಈ ಸ್ಟಾಕು ಇಲ್ಲಿಂದ ಆಲ್ಮೋಸ್ಟ್ 330, 325, 326ಇಂದ ನಮಗೆ ಕಂಟಿನ್ಯೂಸ್ ಆಗಿ 5 ಡೇಸು ರ್ಯಾಲಿ ಆಗಿದೆ. ಓಕೆ, ಏನು ಅಂತಂದರೆ ನಾವು ಬೈ ಮಾಡೋದಕ್ಕೂ ಮೊದಲು ಸೈಡ್ ವೇಸ್ ಆಗಿರಬೇಕು ಒಂದು ಪಾಯಿಂಟು, ಅದಕ್ಕೂ ಮೊದಲು ಆ ಸ್ಟಾಕು ರ್ಯಾಲಿ ಆಗಿ ಸೈಡ್ ವೇಸ್ ಆಗಿರಬೇಕು ಸೆಕೆಂಡ್ ಪಾಯಿಂಟು. ಇದನ್ನು ನಾವು 1 ಅವರ್ ಚಾರ್ಟಲ್ಲಿ ಅಬ್ಸರ್ವ್ ಮಾಡಬೇಕು. ಪ್ಲಸ್ ಇಷ್ಟು ಕ್ಲೂಸ್ನ ನಾನು ನಿಮಗೆ ಓಪನ್ ಆಗಿ ಕೊಡ್ತಾ ಇದ್ದೀನಿ. ಇದನ್ನ ನೀವು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅಂತಂದರೆ ಮಾತ್ರ ನೀವು ನಮ್ಮ ಟ್ರೈನಿಂಗ್ ಸೆಷನ್ಗೆ ಅಟೆಂಡ್ ಆಗ್ಬೋದು. ನೋಡಿ, ಇದರಲ್ಲಿ ಯಾವುದೇ ಒಂದು ಹಿಡನ್ ಫ್ಯಾಕ್ಟರ್ ಇಲ್ಲ. ಪ್ಲಸ್ ಏನು ಹೇಳ್ತೀವಿ, ಇಲ್ಲಿ ನಾವು ಯಾವುದನ್ನ ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು, ಏನು ಹೆಂಗೆ ಅಂತಂದರೆ ಅವರವರ ಕೆಪಾಸಿಟಿಗೆ ತಕ್ಕಂಗೆ ಟ್ರೇಡ್ನ ತೊಗೋಬೋದು. ಹೀಗೆ ಇನ್ನು ಇಲ್ಲಿ ಏನು ಅಂತಂದರೆ ಸ್ವಿಂಗ್ ಟ್ರೇಡಿಂಗ್ ಅಂತಂದಮೇಲೆ ರಿಸ್ಕ್ ಅಂತೂ ಇದ್ದೇ ಇರುತ್ತೆ, ಪ್ಲಸ್ ಅದಕ್ಕೆ ತಕ್ಕಂಗೆ ರಿವಾರ್ಡ್ ಅಂತೂ ಇರುತ್ತೆ. ಇಲ್ಲಿ ಏನು ನಾನು ಕೆಳಗಡೆ ಲೈನ್ನ ಮಾರ್ಕ್ ಮಾಡಿದ್ದೀನಿ, ಇದು ರಿಸ್ಕ್ ಅಂದರೆ ಸ್ಟಾಪ್ ಲಾಸ್ ಲೈನು. ಎಂಟ್ರಿ ಲೈನ್ ಅನ್ನೋದನ್ನ ಏನು ಮಾರ್ಕ್ ಮಾಡಿದ್ದೀನಿ, ಇದು ಎಂಟ್ರಿ ಲೈನು. ಓಕೆ, ಸೊ ಇಲ್ಲಿ ವಿಡಿಯೋನ ನೋಡಿದ್ದಾದ್ಮೇಲೆ ಈ ಥರ ಸೆಟಪ್ನ ನಾನು ಕಲಿಬೇಕು, ಈ ಥರ ಒಂದು ಸ್ಟ್ರಾಟಜಿ ನನಗೆ ವರ್ಕೌಟ್ ಆಗ್ಬೋದು, ಪ್ಲಸ್ ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು, ನನಗೆ ಈ ಥರ ಒಂದು 5 ಡೇಸ್ ಒಳಗಡೆ, 2 ಡೇಸ್ ಒಳಗಡೆ, 3 ಡೇಸ್ ಒಳಗಡೆ ಒಂದು ಯಾವ ಸ್ಟಾಕ್ ಅಪ್ ಆಗುತ್ತೋ ಆ ಸ್ಟಾಕಲ್ಲೇ ನಾನು ಟ್ರೇಡ್ನ ತೊಗೋಬೇಕು ಅನ್ನೋ ಮೈಂಡ್ ಸೆಟ್ ಏನಾದರೂ ನಿಮ್ದು ಆಗಿದ್ದರೆ, ಇದು ನೀವು ಆಲ್ರೆಡಿ ಏನಾದರೂ ಮಾರ್ಕೆಟಲ್ಲಿ ಇದ್ದು ನೀವು ಚಾರ್ಟ್ಸ್ನ ನೋಡ್ತಾ ಇದ್ರೆ ನೀವು ನಿಮ್ಮಲ್ಲಿರುವಂಥ ನಾಲೆಡ್ಜ್ನ ಏನು ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಇಲ್ಲ, ನನಗೆ ಒಂದು ಸೆಟಪ್ ಅಂತ ಗೊತ್ತಾಗ್ತಾ ಇದೆ, ಇದನ್ನೇ ಕಲಿತೀವಿ ಅಂತಲೂ ಗೊತ್ತಾಗ್ತಾ ಇದೆ ಅಂತಂದರೆ ನೀವು ನೆಕ್ಸ್ಟು ಟ್ರೈನಿಂಗ್ ಸೆಷನ್ಗೆ ಅಟೆಂಡ್ ಆಗಿ ಇದನ್ನು ಕಂಪ್ಲೀಟಾಗಿ ಕಲಿಬೋದು. ಈ ಥರ ಆಪರ್ಚುನಿಟೀಸು ನಮಗೆ ಬರ್ತಾನೆ ಇರುತ್ತೆ. ಬಟ್ ಏನು ಅಂತಂದರೆ, ಒಂದು ವಾರದಲ್ಲಿ 2 ಆಪರ್ಚುನಿಟಿ ಬರುತ್ತಾ, ಒಂದೇ ಬರುತ್ತಾ, 3 ಸ್ಟಾಕ್ ಬರುತ್ತಾ, 4 ಸ್ಟಾಕ್ ಬರುತ್ತಾ, ಅಥವಾ ಒಂದು ವಾರ ಏನೂ ಬರಲ್ವಾ, ಈ ಥರ ಅದು ನಮಗೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ಕಂಡೀಷನ್ ಮೇಲೆ, ಅಂದರೆ ಮಾರ್ಕೆಟ್ ಈ ಥರ ಫಾರ್ಮೇಷನ್ ಆಗೋದು ಯಾರ ಕೈಯಲ್ಲೂ ಇಲ್ಲ. ಅಂದರೆ ಅಪ್ ಆಗಬೇಕು, ಅದಾದಮೇಲೆ ಸೈಡ್ ವೇಸ್ ಆಗಬೇಕು, ಇದು ಯಾರ ಕೈಯಲ್ಲೂ ಇಲ್ಲ. ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿದ್ದಾದ್ಮೇಲೆ ಆ ಸ್ಟಾಕ್ನ ನಾವು ವಾಚ್ ಮಾಡಬೇಕು. ವಾಚ್ ಮಾಡಿ ಅದು ಬ್ರೇಕ್ಔಟ್ ಆಗೋ ಟೈಮಲ್ಲಿ ನಾವು ಟ್ರೇಡ್ನ ತೊಗೋಬೇಕು. ಇದಕ್ಕೆ ಒಂದು ಏನಂತಂದರೆ ಸೇಮ್ ಸೆಟಪ್ನ ನಾನು ಕಂಟಿನ್ಯೂಸ್ ಆಗಿ ಟ್ರೇಡ್ನ ಮಾಡ್ಕೊಳ್ತಾ ಹೋದರೆ ಒಂದು ಸಕ್ಸಸ್ನ ನೀವು ಅಚೀವ್ ಮಾಡ್ಬೋದು. ಸೊ ಇಲ್ಲಿ ನಾನು ನಿಮಗೆ ಪ್ಯಾಟ್ರನ್ನ ತೋರಿಸ್ತಾ ಇದ್ದೀನಿ. ಇದೇ ಥರ ಕಂಟಿನ್ಯೂಸ್ ಆಗಿ ನಮಗೆ ತುಂಬ ಸ್ಟಾಕ್ಸು, ಅಂದರೆ ನಾವು ಸಾಯಂಕಾಲ ವರ್ಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಾಳೆ ಯಾವ ಸ್ಟಾಕ್ನ ವಾಚ್ ಮಾಡಬೇಕು, ಯಾವ ಸ್ಟಾಕು ಈ ಥರ ಪ್ಯಾಟ್ರನ್ನಲ್ಲಿದೆ, ಪ್ಲಸ್ ನಮಗೆ ಯಾವುದನ್ನ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಕೆಲವೊಂದು ಐಡಿಯಾಸ್ನ ಕೊಟ್ಟಿದ್ದೀನಿ. ತುಂಬ ಜನ ಎಲ್ಲೋ ಏನೋ ಕಲಿಯೋಕ್ಕೆ ಹೋಗಿ ನಮಗೆ ಏನೂ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳೋರಿದ್ದಾರೆ. ಬಟ್ ಏನು ಅಂತಂದರೆ, ನಿಮಗೆ ಇದು ಉಪಯೋಗ ಆಗುತ್ತಾ ಫಸ್ಟು ನೋಡಿ. ಈ ಥರ ಟ್ರೆಂಡನ್ನ ನೀವು ಕ್ಯಾಚ್ ಮಾಡೋವಂಥ ಮೈಂಡ್ ಸೆಟ್ಟು ನಿಮ್ದು ಆಗಿದ್ದರೆ ಮಾತ್ರ ನೀವು ನಮ್ಮ ಟ್ರೈನಿಂಗ್ ಸೆಷನ್ಗೆ ಅಟೆಂಡ್ ಆಗ್ಬೋದು.
ಪ್ಲಸ್ ಇದರಲ್ಲಿ ಏನು ಅಂತಂದರೆ ಒಂದು ನಾವು ಫೋಕಸ್ ಮಾಡುವಂಥದ್ದು ಶಾರ್ಟ್ ಟರ್ಮ್ ಟ್ರೇಡು. ಶಾರ್ಟ್ ಟರ್ಮ್ ಅಂತಂದರೆ ಬೈ ಮಾಡಿ ನಾವು 3 ಮಂತ್ಸ್ ಹೋಲ್ಡ್ ಮಾಡುವಂಥ ಒಂದು ಸೆಟಪ್ಪು. ಇನ್ನೊಂದು ಸ್ಟಾಕು ಹೈಯರ್ ದ ಟೈಮ್ ಫ್ರೇಮಲ್ಲಿ ಸ್ಟ್ರಾಂಗ್ ಇದ್ದು ಅದು ಕೆಳಗಡೆ ಬಂದು ಮತ್ತೆ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಇನ್ನೊಂದು ಮೆಥಡು. ಇನ್ನೊಂದು ಅಗ್ರೆಸಿವ್ ಸ್ವಿಂಗ್ ಟ್ರೇಡ್ ಮೆಥಡ್. ಇವತ್ತು ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನೋ ಈ ಮೆಥಡು. ಈ ಮೂರು ಮೆಥಡು ನಿಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ, ಪ್ಲಸ್ ಇದನ್ನು ನೀವು ಕಲಿಬೋದು ಅಂತ ಅನ್ನಿಸ್ತಾ ಇದೆ ಅಂತಂದರೆ ಕೆಳಗಡೆ ಬರ್ತಾ ಇರೋಂಥ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಸೀಟ್ಸ್ನ ರಿಜಿಸ್ಟರ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಸ್ಟಾಕು ನಮಗೆ ಈ ಪ್ಯಾಟ್ರನಲ್ಲಿ ಬಂದಿದೆ ಅಂತಂದರೆ ಆ ಪ್ಯಾಟ್ರನ್ನ ನಾನು ವಿಡಿಯೋಸ್ ಮುಖಾಂತರ ಪೋಸ್ಟ್ ಮಾಡ್ತೀನಿ. ನೀವು ಆ ಪ್ಯಾಟ್ರನ್ನ ಕಲಿಬೋದು ಈಸಿಯಾಗಿ. ನೋಡಿ, ಇದರಲ್ಲಿ ಯಾವುದೇ ಒಂದು ನಾನು ಫಿಬೊನಾಚಿ ರಿಟ್ರೇಸ್ಮೆಂಟ್ ಆಗಲಿ ಅಥವಾ ಇನ್ನೊಂದು ಏನೋ ತುಂಬ ಟೂಲ್ಸ್ ಆಗಲಿ ಯಾವುದು ಇದು ಆಗಲಿ ಯಾವುದೂ ಇಂಪ್ಲಿಮೆಂಟ್ ಮಾಡಿಲ್ಲ. ಇಷ್ಟನ್ನಂತೂ ನನ್ನ ಪ್ರಕಾರ ಯಾರು ಬೇಕಾದ್ರೂ ಐಡೆಂಟಿಫೈ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.